ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ನಾನಿವತ್ತು ದೋಸೆ ಮಾಡೋಣ ಅಂದ್ಬಿಟ್ಟು ದೋಸೆಗೆ ಅಕ್ಕಿ ನೆನೆ ಹಾಕ್ತಾಯಿದ್ದೀನಿ. ಏನೇನು ಹಾಕ್ತಾಯಿದ್ದೀನಿ ದೋಸೆಗೆ ಅಂತ ನೋಡ್ಕೊಂಡು ಬನ್ನಿ. ನೋಡಿ, ಉದ್ದಿನಬೇಳೆ ತೊಗೊಂಡಿದ್ದೀನಿ ಈ ಮೆಜರ್ಮೆಂಟಲ್ಲಿ. 1 ಕಪ್ ಉದ್ದಿನಬೇಳೆ, 1 ಕಪ್ ಅವಲಕ್ಕಿ, 1 ಕಪ್ ಕಡಲೆಬೇಳೆ, 1 ಸ್ಪೂನ್ ಮೆಂತ್ಯ, ಮತ್ತು ಈ ಕಪ್ ಅಳತೆಲೆ 5 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಈಗ ಅಕ್ಕಿನ ಹಾಕ್ತಾಯಿದ್ದೀನಿ ಇದರೊಳಗಡೆ. ಒಂದು 5ರಿಂದ 6 ಅವರ್ ನೆನಿಬೇಕು. 5ರಿಂದ 6 ಅವರ್ ನೆನೆದ ಮೇಲೆ ರುಬ್ಕೋತೀನಿ. ಇದನ್ನ 1 ಕಪ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಉದ್ದಿನಬೇಳೆ ಹಾಕ್ತೆ. ಈಗ ಅದೇ ಕಪ್ಪಲ್ಲಿ 1 ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ, 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನ ಒಂದು 4ರಿಂದ 5 ಸಲ ಚೆನ್ನಾಗಿ ತೊಳಿತೀನಿ. ಇದು 5ರಿಂದ 6 ಅವರ್ ತೊಳೆದ್ಬಿಟ್ಟು ಇಡ್ತೀನಿ ನೀರು ಹಾಕ್ಬಿಟ್ಟು. ನೋಡಿ, ಅಕ್ಕಿನ ಚೆನ್ನಾಗಿ ತೊಳೆದು ನೀರು ಹಾಕಿ ಇಟ್ಟಿದ್ದೀನಿ, ನೆನೆಲಿ ಇದು. ಆಮೇಲೆ ರುಬ್ಕೋತೀನಿ. ಅಕ್ಕಿ ನೆಂದಿದೆ, 5ರಿಂದ 5 ಅವರ್ ಆಗಿದೆ. ಈಗ ರುಬ್ಕೋತೀನಿ. ನೋಡಿ, ಸಣ್ಣಗೆ ರುಬ್ಕೋಬೇಕು. ಒಂದು ತಪ್ಪಲಿಗೆ ಉಯ್ಕೋತಾ ಇದ್ದೀನಿ. ಇದೇ ಥರ ಇಲ್ಲಿರೋ ಅಕ್ಕಿ ಎಲ್ಲ ರುಬ್ಕೊಂಡು ಉಯ್ಕೋತೀನಿ. ನೋಡಿ, ಇದಕ್ಕೆ ಸ್ವಲ್ಪ ಅನ್ನ ಹಾಕ್ಕೋತಾ ಇದ್ದೀನಿ. ಇದನ್ನ ರುಬ್ಕೋತೀನಿ ಎಲ್ಲನೂ. ನೋಡಿ, ರುಬ್ಬಿಟ್ಟಿದ್ದೀನಿ. ಈಗಲೇ ಉಪ್ಪು ಹಾಕಿಡ್ತೀನಿ. ಇದಕ್ಕೆ ಉಪ್ಪು ಹಿಟ್ಟಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋತೀನಿ. ನೋಡಿ, ಕಲಿಸ್ತೀನಿ. ನೋಡಿ, ಉಪ್ಪು ಹಾಕಿ ಕಲಸಿಡ್ತೀನಿ. ಈಗ 5ರಿಂದ 6 ಅವರು ಹಸಿಟ್ಟೆಲ್ಲ ಉಪ್ಪಬೇಕದು. ಆದ್ದರಿಂದ ಕೆಳಗಡೆ ಒಂದು ತಟ್ಟೆ ಇಕ್ಕಿದ್ದೀನಿ. ಉಕ್ಕಿದ್ರೆ ತಟ್ಟೆ ಒಳಗಡೆ ಉಕ್ಕಲಿ ಅಂದ್ಬಿಟ್ಟು ಈಗ ಇದನ್ನ ಮುಚ್ಚಿಡ್ತೀನಿ. ನೋಡಿ, ದೋಸೆ ಹಿಟ್ಟು ಹೇಗೆ ಉಕ್ಕಿದೆ ಅಂತ. ದೋಸೆ ಹಿಟ್ಟಿಗೆ ಉಕ್ಕಿದೆ ಅಂತ. ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ಪಲ್ಯ ಮಾಡ್ಕೋತೀನಿ. ಆಲೂಗೆಡ್ಡೆ ಪಲ್ಯ ಮೀಡಿಯಮ್ ಸೈಜ್ದು 4 ಆಲೂಗೆಡ್ಡೆ ತೊಗೊಂಡು ಉದ್ದಕ್ಕೆ ಕಟ್ ಮಾಡಿ ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕ್ಬಿಟ್ಟು ಒಂದು 3 ವಿಸಲ್ ಕೂಗಿಸ್ಕೊತೀನಿ. ಆಲೂಗೆಡ್ಡೆ ಬೆಂದಮೇಲೆ ಸಿಪ್ಪೆ ತೆಗೆದಿಟ್ಬಿಟ್ಟು ಈ ಥರ ಸಣ್ಣಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಬಿಸಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು 3ರಿಂದ 4 ಉದ್ದದ ಹಸಿಮೆಣ್ಸಿಕಾಯಿ ಕಟ್ ಮಾಡಿದ್ದೆ, ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಸ್ವಲ್ಪ ಫ್ರೈ ಆಗಲಿ. ಹಸಿಮೆಣ್ಸಿಕಾಯಿ ಫ್ರೈ ಆಗಿದೆ. 2 ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ತಾಯಿದ್ದೀನಿ. ಸಣ್ಣ ಕಟ್ ಮಾಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರಬೇಕು. ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ಆಲೂಗೆಡ್ಡೆಗೆ ಹಾಕಿದ್ದೆ, ಸ್ವಲ್ಪ ಹಾಕ್ತಾಯಿದ್ದೀನಿ ಈರುಳ್ಳಿಗಾಗೋಷ್ಟು. ಈರುಳ್ಳಿ ತಳ ಹಿಡಿದ್ಬಿಡುತ್ತೆ, ತಿರುಗಿಸ್ತಾ ಇದ್ದರೆ ತಳ ಏನು ಹಿಡಿಯಲ್ಲ. ಈರುಳ್ಳಿ ಜಾಸ್ತಿ ಫ್ರೈ ಆಗಬಾರ್ದು. ನೋಡಿ, ಸಾಕು ಇಷ್ಟ ಆಗಿದೆ. ತೆಂಗಿನಕಾಯಿ ತುರ್ಕೊಂಡಿದ್ದೆ, ತೆಂಗಿನಕಾಯಿ ತುರಿ ಉದುರಿಸ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಮಿಕ್ಸ್ ಮಾಡ್ಕೊತೀನಿ. ಆಲೂಗಡ್ಡೆ ಬೇಯಿಸಿಟ್ಟಿದ್ನಲ್ಲ ಅದನ್ನ ಇದ್ರೊಳಗಡೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ, ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂಚೂರು ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಮಿಕ್ಸ್ ಆಗಿದೆ. ಈಗ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ. ಈಗ ಇದನ್ನ ಸೈಡ್ಗೆ ಎತ್ತಿಡ್ತೀನಿ.
ಈಗ ಹೆಂಚಿಡ್ತಾ ಇದ್ದೀನಿ ದೋಸೆ ಹಾಕೋಕ್ಕೆ. ನೋಡಿ ಹೆಂಚು ಬಿಸಿಯಾಗಿದೆ. ಈಗ ದೋಸೆ ಹಾಕ್ತಾಯಿದ್ದೀನಿ. ಒಂದು ಸೌಟ್ ಹಿಟ್ಟು ಹಾಕಿದ್ದೀನಿ ನೋಡಿ, ಎಲ್ಲೂ ಕಿತ್ತೋಗಲ್ಲ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ದೋಸೆ ಜೊತೆ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ. ನೋಡಿದ್ರಲ್ಲ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ. ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.